ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿದೆ. ಭಯೋತ್ಪಾದಕ ದಾಳಿ ನಡೆದಿರುವಂಥದ್ದು. ದಾಳಿಯಲ್ಲಿ 12 ಮಂದಿಗೂ ಅಂದರೆ ಈಗ ಬಂದಿರುವಂತಹ ಅಪ್ಡೇಟ್ ಪ್ರಕಾರ 20 ಪ್ರವಾಸಿಗರಿಗೆ ಗಂಭೀರ ಗಾಯ ಆಗಿರುವಂಥದ್ದು. ಓರ್ವ ಪ್ರವಾಸಿಗ ಮೃತಪಟ್ಟಿದ್ದಾರೆ. ಬೈಸರಾನ್ ಕಣಿವೆಯಲ್ಲಿ ಪ್ರವಾಸಿಗರೇ ಉಗ್ರರ ಟಾರ್ಗೆಟ್ ಆಗಿದ್ದಾರೆ. ಇಬ್ಬರು ಕನ್ನಡಿಗ ಪ್ರವಾಸಿಗರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ ರಾವ್ ಉಗ್ರರ ದಾಳಿಯಲ್ಲಿ ಮರಣವನ್ನಪ್ಪಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಅಧಿಕಾರಿಗಳ ಜೊತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾಲೋಚನೆಯನ್ನ ನಡೆಸಿದ್ದಾರೆ. ನೋಡಿ, ಮತ್ತೆ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಮುಂದುವರೆದಿದೆ. 20 ಪ್ರವಾಸಿಗರಿಗೆ ಗಾಯ ಆಗಿದೆ. ಉಗ್ರರ ದಾಳಿ ನಡೆದಿದೆ. ಗುಂಡಿನ ಮೊರೆತ ಕೇಳಿದೆ ಮತ್ತೆ ಕಾಶ್ಮೀರದಲ್ಲಿ. ಪ್ರವಾಸಿಗರನ್ನ ನೇರ ಟಾರ್ಗೆಟ್ ಮಾಡಿದ್ದಾರೆ ಉಗ್ರರು. ಜಮ್ಮು ಮತ್ತು ಕಾಶ್ಮೀರ ಅಧಿಕಾರಿಗಳ ಜೊತೆ ಅಮಿತ್ ಶಾ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಶಿವಮೊಗ್ಗದ ಉದ್ಯಮಿ ಕನ್ನಡಿಗ ಮಂಜುನಾಥ್ ರಾವ್ ಅವರು ಮೃತಪಟ್ಟಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಪ್ರವಾಸಕ್ಕೆ ಅಂತ ಮಂಜುನಾಥ್ ಜಮ್ಮು ಮತ್ತು ಕಾಶ್ಮೀರಕ್ಕೆ ತೆರಳಿರ್ತಾರೆ. ಆ ಸಂದರ್ಭದಲ್ಲಿ ಉಗ್ರರ ಗುಂಡೇಟಿಗೆ ಮಂಜುನಾಥ್ ಬಲಿಯಾಗಿದ್ದಾರೆ. ಬೈಸರಾನ್ ಕಣಿವೆಯಲ್ಲಿ ಪ್ರವಾಸಿಗರೇ ಉಗ್ರರ ಟಾರ್ಗೆಟ್ ಆಗಿದ್ದಾರೆ. ಇನ್ನು ಫೋಟೋದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಮಂಜುನಾಥ್ ಅವರು ಅಂದರೆ ಶಿವಮೊಗ್ಗದ ಮಂಜುನಾಥ್ ಅವರು ಉಗ್ರರ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ಅಧಿಕೃತವಾಗಿ ಮಾಹಿತಿ ಕೂಡ ಸಿಕ್ಕಿರುವಂತೆ ಪ್ರವಾಸಕ್ಕೆ ತೆರಳಿರ್ತಾರೆ. ಆ ಸಂದರ್ಭದಲ್ಲಿ ಬೈಸರಾನ್ ಕಣಿವೆ ಏನಿದೆ ಅದು ಪ್ರವಾಸಿ ತಾಣ. ಅಲ್ಲಿ ಹೆಚ್ಚಾಗಿ ಪ್ರವಾಸಿಗರು ಬರ್ತಾರೆ. ಅವರನ್ನೇ ಟಾರ್ಗೆಟ್ ಮಾಡಿ ಉಗ್ರರು ಕುಕೃತ್ಯವನ್ನು ಮಾಡಿದ್ದಾರೆ. ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರವಾಸಿಗರು ಅನೇಕರಿಗೆ ಗಾಯ ಕೂಡ ಆಗಿದೆ. 20 ಮಂದಿ ಗಾಯ ಆಗಿದೆ. ಅದರಲ್ಲಿ ಕನ್ನಡಿಗ ಮಂಜುನಾಥ್ ರಾವ್ ಈಗ ಮೃತಪಟ್ಟಿರುವಂಥದ್ದು. अपने आप बोले ना मुझे क्या बोलते भेलपुरी खा रही थी, मेरा पति साइड में था, एक इंसान है उसने उसको गोली मार दी. यहाँ पे उसने बोला कि शायद मुस्लिम नहीं है, उसने उसको गोली मार दी. नहीं आप टेंशन मत लो. अब बेटा आप यहाँ पे रहो, हम साथ में. अपने आप बोले ना मुझे क्या बोलते भेलपुरी खा रही थी, मेरा पति साइड में था, एक इंसान है उसने उसको गोली मार दी. यहाँ पे उसने बोला कि शायद मुस्लिम नहीं है, उसने उसको गोली मार दी. नहीं आप टेंशन मत लो. अब बेटा आप यहाँ पे रहो, हम साथ में. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಭಯೋತ್ಪಾದಕರ ದಾಳಿ ನಡೆದಿದೆ. ಪ್ರವಾಸಿಗರ ಮೇಲೆ ಫೈರಿಂಗ್ ಮಾಡಿಬಿಟ್ಟಿದ್ದಾರೆ ಉಗ್ರರು. ರಕ್ತ ಪಿಪಾಸುಗಳು 20 ಮಂದಿಗೆ ಗಂಭೀರವಾಗಿ ಗಾಯ ಮಾಡಿದ್ದಾರೆ. ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೈಸರನ್ ಹುಲ್ಲುಗಾವಲಿಗೆ ನಮ್ಮ ಸೈನಿಕರು ದಾಂಗುಡಿಯನ್ನ ಇಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಸಿಎಂ ಒಮರ್ ಅಬ್ದುಲ್ಲಾ ಭೇಟಿ ಕೊಡ್ತಾ ಇದ್ದಾರೆ. ದಾಳಿಯ ಹೊಣೆಯನ್ನ ಹೊತ್ಕೊಂಡಿದೆ TRF ಉಗ್ರ ಸಂಘಟನೆ. ಹೌದು, ನಾವೇ ಈ ದಾಳಿಯನ್ನ ನಡೆಸಿದ್ದು, ನಾವೇ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದು ಅಂತ ಈ ಒಂದು ದಾಳಿಯ ಹೊಣೆಯನ್ನ ಹೊತ್ಕೊಂಡಿದೆ TRF ಉಗ್ರ ಸಂಘಟನೆ. ನೋಡಿ, ಜಮ್ಮು ಮತ್ತು ಕಾಶ್ಮೀರ ತಣ್ಣಗಿರುತ್ತೆ, ಇನ್ನು ಮೇಲೆ ಯಾವುದೇ ಉಗ್ರರ ಕುಕೃತ್ಯಗಳು ನಡೆಯೋದಿಲ್ಲ ಅಂತ ಎಲ್ಲರೂ ಕೂಡ ಭಾವಿಸಿದ್ವಿ. ಸಣ್ಣ ಪುಟ್ಟ ಗಡಿ ಬಳಿ ಚಕಮಕಿಗಳು, ಗುಂಡಿನ ದಾಳಿಗಳು ನಡೀತಾ ಇದ್ವು. ಆದರೆ ಈಗ ಬೈಸರನ್ ಹುಲ್ಲುಗಾವಲಿಗೆ ಅಲ್ಲೇ ದಾಳಿಯನ್ನು ನಡೆಸಿರುವಂಥದ್ದು. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿಗೆ ಬರ್ತಾರೆ. ಇದನ್ನೇ ಟಾರ್ಗೆಟ್ ಮಾಡಿಕೊಂಡಂತಹ ಉಗ್ರರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಒಬ್ಬರು ಮೃತಪಟ್ಟಿರುವಂತಹ ಮಾಹಿತಿ ಲಭ್ಯ ಆಗಿದೆ. ಅದು ಶಿವಮೊಗ್ಗದ ಮಂಜುನಾಥ್ ಅವರು. ಸದ್ಯಕ್ಕೆ 20 ಮಂದಿ ಗಾಯಾಳುಗಳಿದ್ದಾರೆ. ಅವರ ಪರಿಸ್ಥಿತಿ ಹೇಗಿದೆ, ಅವರಿಗೆ ಯಾವ ರೀತಿಯಾದಂತಹ ಚಿಕಿತ್ಸೆ ಕೊಡಿಸಬೇಕು, ಅವರ ಪ್ರಾಣವನ್ನು ಹೇಗೆ ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಅಲ್ಲಿರುವಂತಹ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ನಿರ್ಧಾರ ಮಾಡಬೇಕಾಗತ್ತೆ. ಸದ್ಯಕ್ಕೆ ಉಗ್ರರ ಒಂದು ದಾಳಿಯನ್ನ ದೇಶದೆಲ್ಲೆಡೆ ಖಂಡಿಸಲಾಗ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ದಾಳಿಯಲ್ಲಿ ಪ್ರವಾಸಕ್ಕೆ ತೆರಳಿದಂತಹ ಶಿವಮೊಗ್ಗ ಮೂಲದ ಮಂಜುನಾಥ್ ಅವರು ಮೃತಪಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇದ್ರು ಮಂಜುನಾಥ್. ಪತ್ನಿ ಪಲ್ಲವಿ, ಪುತ್ರ ಅಭಿಜಯ ಜೊತೆ ಅವರು ಪ್ರವಾಸಕ್ಕೆ ಹೋಗಿರ್ತಾರೆ. ನೋಡಿ, ಎಂತಹ ದುರಂತ ಇದು. ಏಪ್ರಿಲ್ 19ನೇ ತಾರೀಕು ಪ್ರವಾಸಕ್ಕೆ ಮಂಜುನಾಥ್ ಕುಟುಂಬ ತೆರಳಿರುತ್ತೆ. ಪಹಲ್ಗಾಮ್ ದಾಳಿಯಲ್ಲಿ ಮಂಜುನಾಥ್
ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಕರ್ನಾಟಕದಿಂದ ಒಬ್ಬ ಕನ್ನಡಿಗ ತನ್ನ ಕುಟುಂಬವನ್ನು ಕರೆದುಕೊಂಡು ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿರ್ತಾರೆ. ಆದರೆ ರಕ್ಕಸರು, ಉಗ್ರಗಾಮಿಗಳು ಗುಂಡನ್ನು ಹಾರಿಸಿ ಈಗ ಮಂಜುನಾಥ್ ಅವರನ್ನು ಕೊಂದು ಬಿಟ್ಟಿದ್ದಾರೆ. ಗಾಯಾಳುಗಳ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇಲ್ಲಿವರೆಗೂ 20 ಜನ ಗಾಯಗೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಆದರೆ ಯಾರೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಮಂಜುನಾಥ್, ಶಿವಮೊಗ್ಗದ ಮಂಜುನಾಥ್, ನಮ್ಮ ಕನ್ನಡಿಗ, ಯಾರಿಗೆ ಉಗ್ರರ ದಾಳಿಯಲ್ಲಿ ಯಾರೇ ಮೃತಪಟ್ಟರೂ ಕೂಡ ಇದೇ ರೀತಿಯಾದಂತಹ ನೋವು ನಮಗಾಗುತ್ತೆ. ಅದರಲ್ಲೂ ನಮ್ಮ ಕನ್ನಡಿಗರಿಗೆ ಈ ರೀತಿಯಾದಂತಹ ದುರಂತ ಸಾವು ಬಂತು ಅಂತಂದರೆ ನಿಜವಾಗ್ಲೂ ಕೂಡ ಇದು ಘೋರ ಅನ್ಯಾಯ. ಕುಟುಂಬಸ್ಥರ ಜೊತೆ ಪತ್ನಿಯನ್ನು ಕರೆದುಕೊಂಡು, ಮಗನನ್ನು ಕರೆದುಕೊಂಡು ಜಮ್ಮು ಮತ್ತು ಕಾಶ್ಮೀರದ ಸೊಬಗನ್ನು ಸವಿಯೋದಕ್ಕೆ ಹೋಗಿದ್ರು ಮಂಜುನಾಥ್. ಆದರೆ ಈ ಉಗ್ರಗಾಮಿಗಳ ಒಂದು ದಾಳಿ ಏನಿದೆ ಅದರಲ್ಲಿ ಈಗ ಮಂಜುನಾಥ್ ಬಲಿಯಾಗಿದ್ದಾರೆ. ಇನ್ನು ಮಂಜುನಾಥ್ ಸಂಬಂಧಿಕರು ಮಾತನಾಡಿದ್ದಾರೆ ಮತ್ತು ಅವರ ಕುಟುಂಬಸ್ಥರ ಪರಿಸ್ಥಿತಿ ಹೇಗಿದೆ, ಶಿವಮೊಗ್ಗದಲ್ಲಿ ಅವರ ಮನೆಯವರ ಪರಿಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. Kashmir from 3-4 days before they went there. They were supposed to come by 2 to 3 days. Tomorrow or day after tomorrow they were supposed to come. So day before yesterday also we heard some news that there was some weather obstructions also. So we were in touch with them. Our family people were in touch with them. They were all safe for yesterday's those weather problems and all. But today, because of these shootouts and all, we don't know that this is the first step. We have not got any first-hand information till now. For Kashmir from 3-4 days before they went there. They were supposed to come by 2 to 3 days. Tomorrow or day after tomorrow they were supposed to come. So day before yesterday also we heard some news that there was some weather obstructions also. So we were in touch with them. Our family people were in touch with them. They were all safe for yesterday's those weather problems and all. But today, because of these shootouts and all, we don't know that this is the first step. We have not got any first-hand information till now. ಇನ್ನು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಅವರು ಉಗ್ರರ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಸದ್ಯಕ್ಕೆ ಶಿವಮೊಗ್ಗದ ಮನೆಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸ್ಥಳಕ್ಕೆ ಅವರ ಮನೆಗೆ ಅನೇಕ ಗಣ್ಯರು ಭೇಟಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಕೂಡ ಹೇಳ್ತಾ ಇದ್ದಾರೆ. ಕುಟುಂಬಸ್ಥರು ಕೂಡ ಊಹೆನೂ ಕೂಡ ಮಾಡ್ಕೊಂಡಿರಲ್ಲ ಯಾರು ಕೂಡ ಈ ರೀತಿಯಾಗಿ ಮೃತಪಡ್ತಾರೆ ಮಂಜುನಾಥ್ ಅಂತ. ಯಾಕಂತಂದರೆ ಪತ್ನಿ ಮತ್ತು ಪುತ್ರನ ಜೊತೆ ಪ್ರವಾಸಕ್ಕೆ ಹೋಗಿರ್ತಾರೆ. ಜಮ್ಮು ಮತ್ತು ಕಾಶ್ಮೀರ ತಣ್ಣಗಿದೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಈ ಉಗ್ರರ ಕುಕೃತ್ಯ ಏನಿದೆಯಲ್ಲ, ಈ ಒಂದು ಕುಟುಂಬದ ಖುಷಿಯನ್ನೇ ಇವಾಗ ಕಿತ್ಕೊಂಡಿರುವಂಥದ್ದು. ಪತ್ನಿ ಪಲ್ಲವಿ, ಪುತ್ರ ಅಭಿಜಯ ಅವರು ಜೊತೆಗೇ ಇರ್ತಾರೆ. ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ನೆರವಿಗಾಗಿ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ನೋಡಿ. ಕಣ್ಣೆದುರಿಗೇನೆ ಗಂಡ ಪ್ರಾಣವನ್ನು ಬಿಡ್ತಾರೆ ಅಂತಂದರೆ ಅವರ ಮನಸ್ಥಿತಿ ಎಷ್ಟರ ಮಟ್ಟಿಗಿರಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಲರಾಜು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾಲರಾಜು, ನೋಡ್ತಾ ಇದ್ದೀವಿ ಜಮ್ಮು ಕಾಶ್ಮೀರ ತಣ್ಣಗಿತ್ತು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಗಡಿ ಭಾಗದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಗುಂಡಿನ ಚಕಮಕಿ ನಡೆದ್ರೂ ಕೂಡ ಇಷ್ಟರ ಮಟ್ಟಿಗೆ ಅಟ್ಯಾಕ್ ಆಗಿರಲಿಲ್ಲ. ಸದ್ಯಕ್ಕೆ ಉಗ್ರರ ದಾಳಿಯಲ್ಲಿ ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ, ಮಂಜುನಾಥ್ ಅವರ ಮೃತದೇಹವನ್ನು ತರುವಂತಹ ಕೆಲಸ ಯಾವಾಗುತ್ತೆ, ಸದ್ಯಕ್ಕೆ ಅವರ ಕುಟುಂಬಸ್ಥರ ಮನಸ್ಥಿತಿ ಹೇಗಿದೆ, ಅಧಿಕಾರಿಗಳು ಯಾವ ರೀತಿ ಸಂಪರ್ಕ ಮಾಡ್ತಾ ಇದ್ದಾರೆ ಮತ್ತು ಈ ಎಲ್ಲ ಉಗ್ರರ ಕುಕೃತ್ಯವನ್ನು ತಹಬದಿಗೆ ತರುವುದಕ್ಕೆ ಸೈನಿಕರ ಒಂದು ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅಂತ. ವಿಶ್ವ, ನೀವು ಹೇಳಿದಾಗೆ ಮೊದಲನೇದಾಗಿ ಉಗ್ರರ ಕೃತ್ಯ ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ತಣ್ಣಗಾಗಿತ್ತು. ಕೇಂದ್ರ ಸರ್ಕಾರ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಆದ ನಂತರ ಜಮ್ಮು ಕಾಶ್ಮೀರದ ಸೈನಿಕರು ಮತ್ತೆ ಇತ್ತೀಚಿನ ಚುನಾವಣೆ ಏನಾಗಿತ್ತು, ಸಿಎಂ ಒಮರ್ ಅಬ್ದುಲ್ಲಾ, ಅಲ್ಲಿ ತನಕ ಕಳೆದ ಕೇಂದ್ರಾಡಳಿತ ರಾಜ್ಯ ಅಥವಾ ಕೇಂದ್ರಾಡಳಿತ ನಿರ್ದೇಶನ ಇತ್ತು. ಅಲ್ಲಿವರೆಗೂ ತಣ್ಣಗಿದ್ದಂತ ಜಮ್ಮು ಕಾಶ್ಮೀರ ಕಣಿವೆ ರಾಜ್ಯ ಈಗ ಒಮ್ಮೆಲೆ ಸ್ವರೂಪ ಬೇರೆ ಆಗಿದೆ. ಇದಕ್ಕೆ ಕಾರಣ ಇಷ್ಟೇ ವಿಶ್ವ, ನಾವು ಗಮನಿಸ್ತಿರ್ಬೋದು. ಒಂದು, ಯಾವಾಗ ನಮ್ಗೆ ಕಳೆದ
ಚುನಾವಣೆ ಅಸೆಂಬ್ಲಿ ಚುನಾವಣೆ ನಂತರ ರಾಜಕೀಯ ಪಕ್ಷಗಳು ಯಾವ ಅಧಿಕಾರಕ್ಕೆ ಬಂತು ಅಲ್ಲಿಂದ ಇದು ಉಗ್ರರ ಕೃತ್ಯ ಜಾಸ್ತಿ ಆಗಿದೆ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಇವತ್ತು ದಾಳಿ ಏನಾಗಿದೆ, ಬೆಳಗ್ಗೆ ಏನು ದಾಳಿ ಆಗಿದೆ ಅದು ಅನಂತನಾಗ್ ಜಿಲ್ಲೆಯಲ್ಲಿ ಬರುತ್ತೆ. ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಅನ್ನೋ ಒಂದು ಕಣಿವೆ ಪ್ರದೇಶ. ಆ ಕಣಿವೆ ಪ್ರದೇಶ ಈ ಮಾನ್ಸೂನ್ ಏನಿದೆ ಈಗ ಈ ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರವಾಸಿಗರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಇದನ್ನೇ ಟಾರ್ಗೆಟ್ ಮಾಡಿದಂತ ಉಗ್ರರ ಕೃತ್ಯ. ಯಾರು ಬೆಳಗ್ಗೆ ಒಂದು 2 ಗುಂಪುಗಳಾಗಿ ಬಂದಂತ ಉಗ್ರರು, 2 ಗುಂಪು ಅತ್ಯಾಧುನಿಕ ರೈಫಲ್, ಆಟೋಮೆಟಿಕ್ ಮಷಿನ್ ಗನ್ ಅಂತ ಹೇಳ್ತಿದ್ದಾರೆ ಮೊದಲ ನೋಟಕ್ಕೆ ಪೊಲೀಸರು. ಅಲ್ಲಿಂದ ಬಂದಿರೋ ಮಾಹಿತಿ ಪ್ರಕಾರ ಆಟೋಮೆಟಿಕ್ ರೈಫಲ್ ಇಂದ ಗುಂಡಿನ ದಾಳಿ ಮಾಡಿದ್ದಾರೆ. ಇನ್ನೊಂದು ಗಂಭೀರ ಆರೋಪ ಏನಂದ್ರೆ ವಿಶ್ವನಾಥ್, ಇಲ್ಲಿ ಕೇಳಿಬರ್ತಿರೋ ಗಂಭೀರ ಆರೋಪ, ಉಗ್ರರು ಬೆಳಗ್ಗೆ ದಾಳಿ ಮಾಡೋಕೆ ಮುಂಚೆ ಧರ್ಮ ಮತ್ತು ಜಾತಿ ಕೇಳಿ ದಾಳಿ ಮಾಡಿದಂತ ಒಂದು ಆರೋಪ ಕೇಳಿಬಿಡ್ತಿದೆ. ಅದ್ ಏನೇ ಇರ್ಲಿ, ಆದ್ರೆ ಕನ್ನಡಿಗರೇ ಹೋದಂತ ಒಂದು ಏನ್ ಫ್ಯಾಮಿಲಿ, ಅದು ಕುಟುಂಬ ಏನು ಶಿವಮೊಗ್ಗದಿಂದ ಒಂದು ಕನಿಷ್ಠ 8 ಜನ ಹೋಗಿದ್ರು ಅಂತ ಈಗ ಪ್ರಥಮ ಮಾಹಿತಿ ಸಿಗ್ತಿದೆ. ಅದ್ರ ಬಗ್ಗೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಅಷ್ಟೇ ಕೆಲವು ವಿಷಯದಲ್ಲಿ ಮಾತಾಡ್ತಾರೆ. ಶನಿವಾರ ಸಂಜೆ ಶಿವಮೊಗ್ಗದಿಂದ ಹೊರಟಂತ ಒಂದು ತಂಡ, ಮಂಜುನಾಥ್ ರಾವ್ ಮತ್ತೆ ಅವರ ಪತ್ನಿ ಪಲ್ಲವಿ ಮತ್ತೆ ಮಕ್ಕಳು ಹೋಗಿರ್ತಾರೆ. ಅಲ್ಲಿ ಹೋಗಿ ಬೆಳಗ್ಗೆ ಅವರು ಗುಂಡಿಗೆ ಬಲಿಯಾಗಿದ್ದಾರೆ ಮಂಜುನಾಥ್ ರಾವ್ ಅವರು. ಅದನ್ನ ಕಣ್ಣಾರೆ ಕಂಡಂತ ಪತ್ನಿ ಪಲ್ಲವಿ ಮೂರ್ಛೆ ಹೋದಂತ ಪರಿಸ್ಥಿತಿ ಆಗಿದೆ. ಇದೆಲ್ಲ ಪರಿಸ್ಥಿತಿ ಗಂಭೀರ ಆಗ್ತಿದಂಗೆ ಕೇಂದ್ರ ಗೃಹ ಸಚಿವಾಲಯ ಅಲ್ಲಿನ ಜಮ್ಮು ಕಾಶ್ಮೀರ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕ ಸಾಧಿಸಿದೆ. ಅಮಿತ್ ಶಾ ಕೂಡ ಅಂದ್ರೆ ಈ ದಾಳಿ ಆಯಿತು, 2 ಗುಂಪುಗಳಾದ TRF ಅನ್ನೋ ಒಂದು ಸಂಘಟನೆ ದಾಳಿಯ ಹೊಣೆ ಹೊತ್ತಿದೆ. ಆ TRF ಸಂಘಟನೆಯ ಕೃತ್ಯ ಕಣ್ಣಾರೆ ವೀಕ್ಷಿಸಿ ಮತ್ತೆ ಅವರಿಗೆ ನಾವು ಗಂಭೀರ ಎಚ್ಚರಿಕೆ ಕೊಡಬೇಕು ಅನ್ನೋ ಏಕೈಕ ಕಾರಣಕ್ಕೆ ಅಮಿತ್ ಶಾ ಅವರು ಈಗಾಗಲೇ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ CM ಒಮರ್ ಅಬ್ದುಲ್ಲಾ ಕೂಡ ಈಗಾಗಲೇ ಶ್ರೀನಗರದಿಂದ ಅಲ್ಲಿಗೆ ಹೊರಟಿದ್ದಾರೆ. ಇವೆಲ್ಲ ಮೇಲ್ನೋಟಕ್ಕೆ ಕಂಡಾಗ ವಿಶ್ವನಾಥ್, ಒಂದು ನಾವು ಪರಿಸ್ಥಿತಿ ಗಂಭೀರ ಕಾಣುತ್ತೆ. ಇಲ್ಲಿ ಇಷ್ಟು ದಿನ ಕಳೆದ ಒಂದು 6-7 ವರ್ಷದ ನಂತರ ಜಮ್ಮು ಕಾಶ್ಮೀರ ಕಣಿವೆ ರಾಜ್ಯ ಎಷ್ಟು ತಣ್ಣಗಾಗಿತ್ತು ಅದು ಮೊದಲಿನಂತ ಇಲ್ಲ. ಮತ್ತೆ ಇಲ್ಲಿ ಉಗ್ರ ಸಂಘಟನೆಗಳು ಎಷ್ಟು ನಾವು ಬಲಿ ಹಾಕದಷ್ಟು ಬೇರೆ ಬೇರೆ ರೂಪದಲ್ಲಿ ಉಗ್ರರು ಮತ್ತೆ ಎಂಟ್ರಿ ಕೊಡ್ತಿದ್ದಾರೆ. TRF ನ ಸಂಘಟನೆ ಯಾವುದು ಅನ್ನೋದು ಈಗ ಈ ಕ್ಷಣಕ್ಕೂ ಯಾರು ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಪ್ರಶ್ನೆ ವಿಶ್ವನಾಥ್, ನೀವು ಹೇಳಿದ್ರಿ ಕರ್ನಾಟಕದ ಕನ್ನಡಿಗರ ಪ್ರವಾಸಿಗರನ್ನ ಕಾರ್ಯ ತರುವಂತ ಕೆಲಸ ಏನಾಗ್ತಿದೆ ಅಂತ. ಈಗಾಗಲೇ CM ಸಿದ್ದರಾಮಯ್ಯರು ಒಂದು ಮುಖ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಆ ಸಭೆಯಲ್ಲಿ ಒಂದು ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಇರುವಂತ ಕರ್ನಾಟಕ ಪ್ರದೇಶಾಧಿಕಾರಿ ಯಾರಿದ್ದಾರೆ ಅವರನ್ನ ಮತ್ತೆ ಅಲ್ಲಿನ ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳ 2 ತಂಡಗಳನ್ನ ಮಾಡಿ ಕಾಶ್ಮೀರ ಕಳಿಸ್ತಾ ಇದ್ದಾರೆ. ಇಲ್ಲಿ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಪಟ್ಟಣಕ್ಕೆ ಈ 2 ತಂಡ ಹೋಗ್ತಾ ಇದೆ. ಈಗಾಗಲೇ ಅಲ್ಲಿ ಪ್ರವಾಸಕ್ಕೆ ಹೋಗಿರತಕ್ಕಂತ ಚೇತನ್ ಎಂಬ KS ಅಧಿಕಾರಿ, ರಾಜ್ಯ ಯುವಜನ ಕ್ರೀಡಾ ಇಲಾಖೆಯಲ್ಲಿ ಇದರ ಚೇತನ್ ಅಂತ ಇದಾರಂತೆ, ಅವನು ಸಂಪರ್ಕ ಮಾಡಿರುವಂತ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಮೊದಲನೇದಾಗಿ ಕನ್ನಡಿಗರ ರಕ್ಷಣೆಯ ಹೊಣೆ ಹೊತ್ತಿದೆ. ಅದರ ಜೊತೆಗೆ ದೆಹಲಿಯಿಂದ ಒಂದು ತಂಡ ಹೊರಟಿದೆ. ಮತ್ತೆ ಇವತ್ತು ರಾತ್ರಿ ಒಳಗೆ ಬೆಂಗಳೂರಿಂದ ಮತ್ತೊಂದು ತಂಡ ಹೋಗುವುದಂತ ಮಾಹಿತಿ ಸಿಕ್ಕಿದೆ ವಿಶ್ವನಾಥ್. ಧನ್ಯವಾದ ಬಲರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.